ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿಗೆ ನಾವು ಹಸು ತಂದಿದ್ವಿ. ಅದು ತಂದಿದ್ದು ನೆಕ್ಸ್ಟ್ ಡೇನೇ ಕರು ಹಾಕ್ತು. ಇದೆ ಅದು ಅದರ ಮಗು. ಸೊ ಹೆಣ್ಣು ಕರು ಹಾಕ್ತು. ಹಾಗೆ ಅದರ ಮುಖದ ಮೇಲೆ ಅರ್ಧ ಚಂದ್ರ ಸಿಂಬಲ್ ಇದೆ. ಆ ಖುಷಿ ವಿಚಾರ. ಹಾಗೆ ತುಂಬ ಜನ ಕೇಳ್ತಿದ್ರು ಮಿಲ್ಕಿಂಗ್ ವಿಡಿಯೋ ಮಾಡಿ ಅಂತ. ಸೊ ನಮ್ಮ 3 ಹಸುನೂ ಮಿಷಿನ್ ಹಾಕ್ಸ್ಕೊತಾ ಇರಲಿಲ್ಲ. ಬಟ್ ಇದಕ್ಕೆ ಮಿಷಿನ್ ಕಂಪಲ್ಸರಿ ಬೇಕೇ ಬೇಕು. ಯಾಕಂದರೆ ಜರ್ಸಿ ಹಸುಗಳು ಯೂಶ್ವಲಿ ಬೇರೆಯವ್ರದ್ದು ಹೇಗೋ ಗೊತ್ತಿಲ್ಲ, ನಮ್ಮ ಹಸುಗಳು ಹಾಕ್ಸ್ಕೊತಿಲ್ಲ, ಸರಿಯಾಗಿ ಒದ್ದಿತವೆ. ಅವಿ ಅಂತೂ ಒದಿಸ್ಕೊಂಡಿದ್ದಾರೆ, ನಮ್ಮ ಅಪ್ಪನೂ ಒದಿಸ್ಕೊಂಡವ್ರೆ. ನನ್ನ ತಮ್ಮ ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬಟ್ ಮಿಷಿನ್ನು ಈ ಹಸುಗೆ ಮಿಷಿನ್ ಕಂಪಲ್ಸರಿ ಬೇಕೇ ಬೇಕು. ಸೊ ನೀವೆಲ್ಲ ಕೇಳಿರೋ ಹಾಗೆ ನಾನು ಮಿಲ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಲು ಕರಿಬೇಕಾದ್ರೆ ಮೇಯ್ನಾಗಿ ಯಾರೂ ಅಲ್ಲಿ ಸುತ್ತಮುತ್ತ ಓಡಾಡಬಾರ್ದು. ಈವನ್ ನಾನು ಒಂದೊಂದ್ಸಲಿ ವೀಡಿಯೋ ಮಾಡಬೇಕಂದ್ರೂ ಹೆದರ್ಕೊತೀನಿ. ಅವಿ ಬೈತಾನೆ, ಬರಬೇಡ ಹತ್ರ, ಅದು ಹಾಲು ಎತ್ಕೊಬಿಡುತ್ತೆ ಅಂತ ಹೇಳುತ್ತಾನೆ. ಮತ್ತು ಓಡಾಡಬಾರ್ದು, ಅದ್ರ ಮುಂದೆ ಕಿಚ್ಚಾಡಬಾರ್ದು, ಮಾತಾಡಬಾರ್ದು, ತುಂಬ ಸೈಲೆಂಟಾಗಿರಬೇಕು. ಮಿಷಿನ್ನು ಇದಕ್ಕೊಂದೆರಡು ಸಲ ಸ್ಟಾರ್ಟಿಂಗ್ ಆಗ್ತಾ ಇದು ಮಾಡ್ತು. ಬಟ್ ಇವಾಗ ಓಕೆ, ಅಡ್ಜಸ್ಟ್ ಆಗಿದೆ. ಬಟ್ ಸ್ಟಿಲ್ ಒಂದೊಂದ್ಸಲಿ ಕಾಲಲ್ಲಿ ಒದೆಯುತ್ತೆ. ಮಿಷಿನ್ ಹಾಕಬೇಕಾದ್ರೆ ಹುಷಾರಾಗಿ ಹಾಕಬೇಕು. ಯಾಕಂದರೆ ಒಂದೊಂದ್ಸಲಿ ನಾವು ರಾಂಗ್ ಹಾಕೋದು ಚಾನ್ಸಸ್ ಇರುತ್ತೆ. ಕೈಯಲ್ಲಿ ಕರಿಬೇಕಲ್ಲ. ಮಿಷಿನ್ ಹಾಕಿದ್ಮೇಲೆ ಒಂದು ಅರ್ಧ ಲೀಟ್ರು 1 ಲೀಟ್ರು ನಾವು ಕೈಯಲ್ಲಿ ಕರ್ಕೋಬೇಕು. ಹಾಗೆ ಆ ಹಾಲೆಲ್ಲ ತೆಗೆದ್ಮೇಲೆ ಮಿಷಿನ್ನು ನೀರಲ್ಲಿ ವಾಶ್ ಮಾಡಬೇಕು. ಸೇಮ್ ನಾವು ಹಾಲಿಗೆ ಯಾವ ಥರ ಮಾಡ್ತೀವೋ ನೀರಲ್ಲಿ ವಾಶ್ ಮಾಡೋಕ್ಕೂ ಸೇಮ್ ಅದೇ ಥರ ಮಾಡಬೇಕು. ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಬೇಕು. ಹಾಗೆ ನಮ್ಮ ಮೇಕೆ ಮರಿ ಹಾಕಿತ್ತು. ಇಲ್ಲಿ ನೋಡಿ, ಮೇಕೆ ಮರಿ ಇದು ಒಂದು ಚಿಕ್ಕ ಬೆಕ್ಕ ಮರಿ, ಅಷ್ಟೇ ಹೈಟ್ ಇದೆ. ಇದು ನಂತರ ಕುಳ್ಳಿ. ಹಾಗೆ ನಿಮಗೆ ಮೇಕೆ ಮರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಹಸು ನೋಡಿ, ಇನ್ನೂ ಒಂದು ವಾರನೂ ಆಗಿಲ್ಲ ಕರು ಹಾಕಿ. ಸಿಕ್ಕಾಪಟ್ಟೆ ನೊಣ ಅಂದರೆ ಸಿಕ್ಕಾಪಟ್ಟೆ. ಈ ಒಂದು ಹಸುಗೆ ನೊಣ ಜಾಸ್ತಿ ಇದೆ. ಮತ್ತು ಕಣ್ಣು ಹತ್ರ ಸಿಕ್ಕಾಪಟ್ಟೆ ಕುತ್ಕೊತಿದೆ, ತುಂಬ ಗಾಯ ಆಗ್ತಿದೆ ಅದಕ್ಕೆ. ಇನ್ನು ಹಸಿ ಮೈ ಮತ್ತು ನಾವು ಮೇವು ಕೂಡ ಜಾಸ್ತಿ ಕೊಡ್ತಾಯಿಲ್ಲ ಇದಕ್ಕೆ. ಇವಾಗ ಸದ್ಯಕ್ಕೆ 7 ಲೀಟ್ರು 8 ಲೀಟ್ರು ಕೊಡ್ತಾಯಿದೆ. ಟೋಟಲಾಗಿ ನಾವು ಒಂದು ದಿನಕ್ಕೆ ಮೊದಲು ಕಮ್ಮಿ ಹಾಕ್ತಾಯಿದ್ವಿ. ಹೀಗೆ ಫುಲ್ ದಿನ ಸೇರಿಸಿ ಲೈಕ್ 40 to 50 ಆಗ್ತಿದ್ವಿ. ಒಂದೊಂದು ಸಲ 50 ರೀಚ್ ಆಗ್ತಿದೆ, ಒಂದೊಂದು ಸಲ 45 ಆ ಥರ ರೀಚ್ ಆಗ್ತಿದೆ. ಒಂದೊಂದು ಟೈಮ್ ಒಂದೊಂದು ಥರ ಹಾಲು ಕೊಡ್ತದೆ. ಮತ್ತು ಇವಾಗ HF ಹಸುಗೆ ನಾವು ಹೇಗೆ ಫುಡ್ ಇಡ್ತೀವೋ ಅದೇ. ಆದರೆ ಜರ್ಸಿ ಹಸು ಹಾಗಲ್ಲ. ಆ ಹಸು ತಂದಾಗಿಂದ ಈ ಹಸು 1-2 ದಿನ ಕೋಪ ಮಾಡ್ಕೊಂಡಿತ್ತು. ಸ್ಪೆಷಲಿ ಇದು ಕೋಪ ಮಾಡ್ಕೊಂಡಿತ್ತು. ಈಗ ಸ್ವಲ್ಪ ಸರಿ ಹೋಗಿದೆ.
ಎಲ್ಲ ಅಮ್ಮ ಮಕ್ಕಳು ಇದ್ದಾರೆ. ಒಂದೇ ಒಂದು ಕರುಗೆ ಮಾತ್ರ ಅದರ ಅಮ್ಮ ಪ್ರೀತಿ ಸಿಕ್ಕಿಲ್ಲ. ಬನ್ನಿ ತೋರಿಸ್ತೀನಿ ನಮ್ಮ ಪಿಂಕಿನ. ತುಂಬ ಬೇಜಾರಾಗುತ್ತೆ. ಇದ್ರ ಮರಿ ಮಾತ್ರ ಅಲ್ಲಿದೆಲ್ಲ ವೈಟ್ದು ಅದೇ ಪಿಂಕಿ, ಯಾಕಂದರೆ ಅದು ಮೂರ್ತಿ ಪಿಂಕ್ ಆಗಿತ್ತು, ಅದಕ್ಕೆ ಪಿಂಕಿ ಅಂತಿದ್ದೀವಿ. ಅದು ಅಮ್ಮ ಮಗಳು. ಇದು ಮಾತ್ರ ಅದರ ಅಮ್ಮ ಮಗಳನ್ನ ಸೇರಿಸಿಲ್ಲ, ಇದು ಅಮ್ಮ ಮಗಳು. ಇಲ್ಲಿ ನೋಡಿ, ಇಲ್ಲಿದೆ ನಮ್ಮ ಕರು. ಇದೂ ಅದರ ಅಮ್ಮ ಹತ್ರ ಜಾಸ್ತಿ ಮಿಂಗಲ್ ಆಗಲಿಲ್ಲ. ಆಮೇಲೆ ಇದೇ ಒಂಟಿಯಾಗಿರುತ್ತೆ ಈಗ. ಅದು ಬಿಟ್ಟರೆ ಇವತ್ತು ಶೆಡ್ಡೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಸ್ವಲ್ಪ ಜನ ಹೈನುಗಾರಿಕೆಯಲ್ಲಿ ಲಾಭ ಇಲ್ಲ, ಲಾಸು ಅಂತ ಹೇಳ್ತಾರೆ. ಸ್ವಲ್ಪ ಜನ ನಾವು ಅಷ್ಟು ಲಕ್ಷ ಮಾಡ್ತಿದ್ದೀವಿ, ಇಷ್ಟು ಲಕ್ಷ ಮಾಡ್ತಿದ್ದೀವಿ, ಯಾವುದ್ಯಾವುದೋ ರೀತಿ ಹೇಳ್ತಾರೆ ಯೂಟ್ಯೂಬ್ಗಳಲ್ಲಿ ವಿಡಿಯೋ. ಅದರಲ್ಲೂ ಸ್ಪೆಷಲಿ ಬರೀ ಸಕ್ಸಸ್ ಆಗಿರೋದು ಮಾತ್ರನೇ ತೋರಿಸ್ತಾರೆ. ಲಾಭ ಮಾಡದಿರೋ ಇರೋದು ಯಾರ್ದು ಏನು ತೋರಿಸೋದೇ ಇಲ್ಲ. ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ 4 ತಿಂಗಳಲ್ಲಿ ಹೇಗೆ ಅನ್ನಿಸ್ತು ನಮಗೆ, ಇದರಲ್ಲಿ ಲಾಭ ಇದೆಯಾ ಲಾಭ ಇಲ್ವಾ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಮರಿದಿರ ವಾಚ್ ಮಾಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.